ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅದಕ್ಕಾದ್ರೂ ಉಜ್ಜಬೇಕು ನೀನು. ವೀಡಿಯೋ ಎಲ್ಲರೂ ನೋಡ್ತಾರೆ. ಕಳ್ಳನ ಮಗಂದು ಅದಕ್ಕೆ ಅಂತ ಒಂದಷ್ಟು ನಾಟಕ ಆಡ್ತದೆ. ನಂಗೆ ಗೊತ್ತು ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಆಯ್ತು ಹೇಳೋ. ಹಾಂ, ಪೂಜೆ ಮಾಡು. ಸೂರ್ಯದೇವ ಒಳ್ಳೇದಾಗೋಂಗೆ ಮಾಡು ಅಂತ ಹೇಳು. ಹಾಂ, ಮಮ್ಮಿಗೆ ಒಳ್ಳೇದು ನೋಡು ಅಂತ ಕೇಳ್ಕೊಂಡ? ಏನು ಕೇಳ್ಕೊಂಡೆ? ಏನೋ ನಮಸ್ಕಾರ ಮಾಡ್ಬಿಟ್ಟು ಕೇಳ್ಕೊತ ಇದ್ದಲ್ಲ, ನನಗೆ ಆಶ್ಚರ್ಯ ಆಗ್ಬಿಡ್ತು. ಏನೋ ಕೇಳ್ಕೊತವನೆ ಅಂತ. ಅದೇನೋ ಬಿಗ್ಲಿಕ್ಕೆ ಬರೋ ಥರನೇ ಕೇಳಿಸ್ತು. ಅದು ಏನಂತಾನೆ ಅರ್ಥ ಆಯ್ತು. ತುಂಬ ದಿನಗಳ ಆಸೆ ನೆರವೇರ್ತು ಅಂತ ಹೇಳ್ಬೋದು. ಯಾಕಂದರೆ ದೇವ್ರಿಗೆ ಅಂತ ಒಂದು ಸಪ್ರೇಟು ನಾನು ವುಡ್ಡಲ್ಲಿ ಮಾಡಿರುವಂಥ ದೇವ್ರ ಮನೆ ತಗೊಂಡು ಬಂದಿದ್ದೀನಿ. ತುಂಬ ದಿನಗಳ ಆಸೆ ಅನ್ನೋದಕ್ಕಿಂತ ತುಂಬ ವರ್ಷಗಳ ಆಸೆ. ಯಾಕಂದ್ರೆ ಯಾವತ್ತು ರಾಯರ ಮುಂದೆ ಕೂತಿಲ್ಲ ಕಣವನು. ನೋಡಿ, ರಾಯರ್ ದೇವ್ರು ಇಲ್ಲೇ ಇದೆ, ಅದ್ರ ಮುಂದೆನೇ ಮಲ್ಕೊಂಡವ್ನು ಬಂದು. ಅದೇನೋ ಅವಾಗ ಕಾಲೆತ್ಕೊಂಡು ಏನೇನು ಮಾಡ್ತಿದ್ನಲ್ಲ, ಏನು ಮಾಡ್ತಿದ್ದ ಗೊತ್ತಿಲ್ಲ, ಹಿಂಗೆ ಕುತ್ಕೊಂಡಿದ್ದೆ ಹಿಂಗೆ. ಅದಕ್ಕೆ ವಿಡಿಯೋ ಶೂಟ್ ಮಾಡು ಅಂತ ಹೇಳಿದ್ದು. ಬಟ್ ಇವತ್ತು ಹೂವು ತಗೊಂಡು ಬಂದೆ ಪೂಜೆ ಮಾಡೋಣ ಅಂತ. ಅದರಲ್ಲೂ ರಾಯರನ್ನ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ದಿನಗಳಿಂದ ಒಂದು ಆಸೆ ಇಟ್ಕೊಂಡಿದ್ದೆ. ರಾಯರಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟು ಒಂದು ದೇವ್ರ ಕೋಣೆ ಥರ ಮಾಡ್ಬೇಕು ನಾನು. ಮಹಾಪ್ರಭು ಚೆನ್ನಾಗಿ ಗುಡಿಸಿ ಕಸನ ನೀರನ್ನ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ಫಸ್ಟ್ ಟೈಮು ನಾನು ಈ ಮನೆಗೆ ಬಂದಾಗ ರಾಯರ ಪೂಜೆ ಮಾಡಿದ್ದು ವಿಡಿಯೋ ಇದು. ಆ್ಯಕ್ಚುಲಿ ಈ ವಿಡಿಯೋನ ನಾನು ಎಲ್ಲೂ ಇಲ್ಲಿವರೆಗೂ ಹಾಕಿರಲಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನಾನು ಈ ಮನೆಗೆ ಬಂದು ರಾಯರ ಪೂಜೆ ಮಾಡಬೇಕಾದ್ರೆ ವಿಡಿಯೋ ಮಾಡಿರೋವಂಥದ್ದು. ಆಲ್ಮೋಸ್ಟು ನನ್ನ ಕೇಳ್ತಾ ಇದ್ರ ಒಂದಷ್ಟು ಜನ ಫಸ್ಟ್ ಪೂಜೆ ಮಾಡಿದ್ದು ಒಂದು ವಿಡಿಯೋ ಹಾಕಿ ಅಂತ ಹೇಳ್ಬಿಟ್ಟು. ಅದು ಒಂದು. ಆಮೇಲೆ ಈ ಮನೆಗೆ ಬಂದಾಗ ಎಲ್ಲೂ ಮೊಳೆ ಹೊಡೆದು ಹಾಕೋಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದೇ ಮನೆಗೆ ಹೋದ್ರು ನಾನು ಈ ಥರ ಸೆಲ್ಫ್ ಮೇಲೆ ಕ್ಲೀನ್ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತೀನಿ. ಸೊ ಹಾಗೆ ಇಲ್ಲೂ ಕೂಡ ಮಾಡ್ತಾಯಿದ್ದೀನಿ ನಾನು. ಎಲ್ಲರೂ ಹೇಳ್ತಾರೆ ಪ್ರತಿ ಮನೆಗೆ ಹೋದಾಗೂ ಹಾಲು ಉಕ್ಕಿಸ್ಬೇಕು ಒಳ್ಳೇದಾಗುತ್ತೆ ಅಂತ. ಬಟ್ ನೀವು ನಂಬಲ್ಲ, ನಾನು ಇದು 2ನೇ ಮನೆ ಚೇಂಜ್ ಮಾಡ್ತಾ ಇರೋದು. ಅಂದರೆ 3ನೇ ಮನೆ ಇದು ನನಗೆ. ಬಟ್ 2 ಮನೆ ಚೇಂಜ್ ಮಾಡಿದಾಗಲೂ ನಾನು ಮಾಡಿದ್ದಿಷ್ಟೇ. ಫಸ್ಟು ಸ್ಟಾರ್ಟಿಂಗ್ ಮನೆಗೆ ಬರಬೇಕಾದ್ರೆ ನಾನು ಕಲ್ಲುಪ್ಪು ಮತ್ತು ಬೇಳೆ ಏನಾದರೂ ಆಯಿಲ್ ಐಟಮ್ ಏನಾದರೂ ಇದ್ರೂ ಈ ಮನೆಗೆ ಸ್ಟಾರ್ಟಿಂಗಲ್ಲಿ ಬಂದಾಗ ದೇವ್ರ ಜೊತೆ ತೊಗೊಂಡು ಬರ್ತೀನಿ ನಾನು. ರಾಯರ ಜೊತೆನೇ ತೊಗೊಂಡು ಬಂದಿರೋದು. ಆಮೇಲೆ ಪ್ರತಿ ಸಾರಿ ನಾವು ಮನೆಗೆ ಹೋಗ್ಬೇಕಾದ್ರೆ ಹಾಲು ಉಕ್ಸೋದಕ್ಕಿಂತ ಇಂಪಾರ್ಟೆಂಟು ದೇವ್ರ ಪೂಜೆ ಮಾಡೋದು ಇಂಪಾರ್ಟೆಂಟು ಫಸ್ಟು. ಆಮೇಲೆ ನಾವು ಕೇಳ್ಕೊಳ್ಳೋ ಅಂಥದ್ದು ಒಂದು ಇದನ್ನು ಹೇಳ್ತೀನಿ ನಾನು. ಯಾಕೆಂದರೆ ಇದು ಪ್ರತಿ ಸಾರಿ ನಮ್ಮ ಜೀವನದಲ್ಲಿ ನಿಜ ಆಗುತ್ತೆ. ಹಾಗಾಗಿ ಪ್ರತಿ ಸಾರಿನೂ ನಾವು ದೇವ್ರನ್ನ ಕೇಳ್ಕೊಳ್ಳೋದೇನು ಅಂದರೆ, ಕೆಲವೊಂದು ಸಾರಿ ನಾವು ಅನ್ಕೋಬೋದು ಆಗದೇ ಇರೋ ಕೆಲಸಗಳನ್ನ ಅನ್ಕೋಬಾರ್ದು ಅಂತ. ಬಟ್ ಆಗೋ ಕೆಲಸಗಳನ್ನಾಗಲಿ ಆಗದೇ ಇರೋ ಕೆಲಸಗಳನ್ನಾಗಲಿ ನಾವು ಮನಸ್ಸಲ್ಲಿ ದೃಢವಾಗಿ ನಂಬಿಕೆಯಿಂದ ಕೇಳ್ಕೊಂಡ್ರೆ ಆ ಕೆಲಸಗಳಾಗುತ್ತೆ. ಹಾಗಾಗಿ ನಾವು ದೃಢ ಸಂಕಲ್ಪ ಮಾಡ್ಕೋಬೇಕು. ಏನಂದರೆ ನಮಗೆ ನಮ್ಮದೇ ಸ್ವಂತ ಮನೆ ಸಿಗೋ ಹಂಗೆ ನಮಗೆ ಕರುಣ ಪಾಲಿಸು ಅಂತ ಹೇಳ್ಬಿಟ್ಟು ದೇವ್ರನ್ನ ಕೇಳ್ಕೋಬೇಕು. ಹಾಗಾಗಿ ನಾನು ಹಾಲು ಉಕ್ಕಿಸ್ತಾ ಇಲ್ಲ. ನನಗೊಬ್ರು ಹೇಳಿದ್ದು ಬೇಳೆ ಉಪ್ಪು ಈ ಥರ ತೊಗೊಂಡೋಗಿ ಮನೆಗೆ ಹೋದಾಗ, ಬಟ್ ಹಾಲು ಉಕ್ಕಿಸ್ಬೇಡಿ ಅಂತ ಹೇಳಿದರು. ಹಂಗಾಗಿ 2 ಮನೆಗೂ ನಾನು ಹಾಲು ಉಕ್ಕಿಸಿಲ್ಲ. ನೆಕ್ಸ್ಟು ನನ್ನ ಲೈಫಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದು ಮೆನ್ಷನ್ ಮಾಡಿ ಹೇಳಿದ್ದು ನಾನು ಈ ಮನೇಲೂ ಹಾಲು ಉಕ್ಕಿಸಿಲ್ಲ. ನಾನು ಹೋಗಿದ್ದ ಮನೇಲೂ ಲಾಸ್ಟ್ ಹೋದ ಮನೇಲೂ ಕೂಡ ಹಾಲು ಉಕ್ಕಿಸಿಲ್ಲ. ಜಸ್ಟ್ ಅವ್ರು ಏನು ಹೇಳಿದ್ರು ಅದನ್ನೇ ಪಾಲನೆ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೀವು ಒಂದಷ್ಟು ಜನ ಕಮೆಂಟ್ ಹಾಕಿದ್ರ, ನಿಮ್ಗೆ ಹೊಸ ಮನೆ ನಿಮ್ಮದೇ ಸ್ವಂತ ಮನೆ ಸಿಗುತ್ತೆ ನೆಕ್ಸ್ಟ್ ನೋಡ್ಕೊಳ್ಳಿ ಅಂತ. ಸೊ ನಿಮ್ಮ ಆಶೀರ್ವಾದ ನಿಮ್ಮ ದಯ ಒಂದು ಇದ್ದರೆ ಏನೋ ಒಂದು ಆಗುತ್ತೆ ಅನ್ನೋದು ನನ್ನ ಲೈಫಲ್ಲಿ ಮಿರಾಕಲ್ ನಡಿಬೋದು, ಹೇಳಕ್ಕೆ ಬರಲ್ಲ, ಗೊತ್ತಿಲ್ಲ. ಬಟ್ ನಂಬಿಕೆಯಿಂದ ಇದ್ದೀನಿ ಒಂದು ಸ್ವಂತ ಮನೆ ಆಗೇ ಆಗುತ್ತೆ ಅಂತ. ನೋಡುವ ಏನಾಗುತ್ತೆ. ರಾಯರು ನಮ್ಮ ಕಡೆಗೆ ಏನೆಲ್ಲ ಒಂದು ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಅಂತ. 1 ವರ್ಷ ಆಯಿತು ರಾಯರ ಸನ್ನಿಧಾನಕ್ಕೆ ಹೋಗೋದಕ್ಕೆ ಆಗಿಲ್ಲ. ಆ ಮನೆಗೆ ಹೋಗಿದ್ದು ಹೊಸದ್ರಲ್ಲಿ ನಾನು ರಾಯರ ಸನ್ನಿಧಾನಕ್ಕೆ ಹೋಗಿದ್ದು. ಸೊ ಇನ್ನೂ ಹೋಗೋಕ್ಕಾಗಿಲ್ಲ. 9-10 ತಿಂಗಳು ಆಗ್ತಾ ಬಂತು. ಬಟ್ ರಾಯರು ಯಾವಾಗ ಕರೆಸ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಎಷ್ಟೇ ಪ್ಲಾನಿಂಗ್ ಮಾಡಿದರೂ ರಾಯರ ಸನ್ನಿಧಾನಕ್ಕೆ ಹೋಗಬೇಕು ಅಂದರೆ ಅವ್ರದ್ದೇ ಆದ ಒಂದು ದಯೆ ಬೇಕು. ಅಂದರೆ ರಾಯರು ನಮ್ಮನ್ನು ಕರೆಸ್ಕೋಬೇಕು. ನಾವು ಹೋಗೋದೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ರಾಯರೇ ಟೈಮ್ ಕೊಟ್ಟು ಕರೆಸ್ಕೊಳ್ತಾರೆ ನೋಡಿ. ಅವತ್ತು ನಮಗೆ ಒಂದು ಅವರ ಒಂದು ದರ್ಶನ ಸಿಗುತ್ತೆ ಅಂತ ಹೇಳ್ಬೋದು. ಆ ಭಾಗ್ಯ ನಮಗೆ ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಇಷ್ಟರಲ್ಲೇ ನಾನು ರಾಯರೇ ನಮ್ಮನ್ನು ಕರೆಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ವರ್ಷಗಳೇ ಆಯ್ತಾ ಬಂತು ಅನಿಸ್ತಿದೆ ನನಗೆ.
ಸ್ವಲ್ಪ ದಿನದಲ್ಲೇ ನಮ್ಗೆ ಅನಿಸ್ಬಿಡುತ್ತೆ, ರಾಯರೇ ನಿಮ್ಮನ್ನು ನೋಡೋದೇ ಇರೋಕ್ಕಾಗ್ತಿಲ್ಲ, ನಿಮ್ಮ ಹತ್ರ ಬರಬೇಕು, ನಿಮ್ಮ ಸನ್ನಿಧಾನಕ್ಕೆ ಬರಬೇಕು ಅಂತ ಹೇಳಿ. ಸೊ ಯಾಕಂದರೆ ತುಂಬ ನೆಗೆಟಿವಿಟಿ ಕಾಣಿಸೋ ಟೈಮಲ್ಲಿ ನಾವು ಜಾಸ್ತಿ ರಾಯರ ಸನ್ನಿಧಾನಕ್ಕೆ ಹೋದರೆ ತುಂಬ ಒಳ್ಳೆಯದು. ಯಾಕಂದರೆ ಆ ನೆಗೆಟಿವಿಟಿಯನ್ನೆಲ್ಲ ದೂರ ಮಾಡೋದು ರಾಯರು ಮಾತ್ರ. ತುಂಬ ನಂಬಿಕೆ ಇಟ್ಟು ಪಾಲನೆ ಮಾಡ್ತಾರೋ ಅಂಥ ರಾಯರು. ನಾವು ಅಷ್ಟು ಏನೋ ಗೊತ್ತಿಲ್ಲ, ಒಟ್ನಲ್ಲಿ ರಾಯರ ಪರಿಚಯ ಆದಮೇಲೆ, ರಾಯರನ್ನ ನಂಬಿದ ಮೇಲೆ ಲೈಫಲ್ಲಿ ತುಂಬ ಮಿರಾಕಲ್ಸ್ ನಡೆದಿದೆ ನನ್ನ ಲೈಫಲ್ಲಿ. ದೇವ್ರು ಯಾವತ್ತೂ ತುಂಬ ಕಷ್ಟದ ಪರಿಸ್ಥಿತಿಗೆ ತಗೊಂಡೋಗಲಿಲ್ಲ. ಆರೋಗ್ಯ ಹಿಂಗಾಗಿರ್ಬೋದು, ಬಟ್ ಎಲ್ಲ ವಿಧದಲ್ಲೂ ದೇವರು ನನ್ನನ್ನು ಒಂದು ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸಿದ್ದಾರೆ. ಹಾಗಾಗಿ ರಾಯರನ್ನ ಯಾವತ್ತೂ ನಂಬಿ, ಅದೇ ಹೇಳ್ತಾರಲ್ಲ, ರಾಯರನ್ನ ನಂಬಿ ಕೆಟ್ಟವರಿಲ್ಲ ಅಂತ, ಅದಕ್ಕೆ ನಾನೇ ಉದಾಹರಣೆ. ಬಟ್ ಅಂಥ ಸಿಚುವೇಶನ್ನಿಂದ ಇಂಥ ಒಂದು ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಅವರೇ. ಗೊತ್ತಿಲ್ಲ ಯಾರ್ಯಾರ ಲೈಫಲ್ಲಿ ಪರಿಚಯ ಆಗ್ತಾರೆ ಇಲ್ಲ, ಬಟ್ ಎಲ್ಲರೂ ಅವರ ಒಂದು ರೂಪದ ಮೂಲಕನೇ ನನಗೆ ಇದು ಮಾಡೋವಂಥದ್ದು. ಬಟ್ ಕೆಲವೊಬ್ರು ಕೆಟ್ಟದ್ದು ಮಾಡೋಗಿದ್ದಾರೆ, ಬಟ್ ಅದನ್ನು ರಾಯರೇ ತೋರಿಸಿದ್ದಾರೆ, ಇವ್ರು ನೆಕ್ಸ್ಟು ನಿಮ್ಮ ಲೈಫಲ್ಲಿ ಉಳಿಯಲ್ಲ ಅಂತ. ಸೊ ಅದನ್ನು ಎಲ್ಲನೂ ನೋಡ್ತಾ ಇರ್ತಾರೆ ರಾಯರು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಪ್ರತಿ ಸಾರಿನೂ ನಾವು ಬೇರೆಯವ್ರಿಗೆ ಏನೇ ಬಯಸಿದ್ರೂ ಒಳ್ಳೇದನ್ನೇ ಬಯಸಬೇಕು, ಯಾಕಂದರೆ ಅದು ದುಪ್ಪಟ್ಟು ನಮಗೆ ವಾಪಸ್ ಬರುತ್ತೆ. ಹಂಗಾಗಿ ಕರ್ಮಗಳನ್ನ ಮಾಡಬಾರ್ದು, ಆದಷ್ಟು ಒಳ್ಳೆ ಕೆಲಸನ ಒಳ್ಳೇದನ್ನ ಅನ್ಕೊಳ್ಳಿ ಬೇರೆಯವ್ರ ಬಗ್ಗೆ, ಅದು ನಮಗೆ ರಿಟರ್ನ್ ಬಂದೇ ಬರುತ್ತೆ, ಕರ್ಮ ರಿಟರ್ನ್ಸ್ ಅಂತ. ಸೊ ಹಂಗಾಗಿ ರಾಯರ ನಂಬಿ ಲೈಫಲ್ಲಿ ತುಂಬ ಒಳ್ಳೇದಾಗ್ತಿದೆ ನನಗೆ. ಅಲ್ಲಿ ಸೂರ್ಯ ಇರೋದು, ಅಲ್ಲಿ ಮುಂದೆ ಹೋಗು. ಹಾಂ, ಪೂಜೆ ಮಾಡು. ಸೂರ್ಯದೇವ ಒಳ್ಳೇದಾಗೋಂಗೆ ಮಾಡು ಅಂತ ಹೇಳು. ಹಾಂ, ಇಲ್ಲಿ ಡೋರಿಗೆ ಪೂಜೆ ಮಾಡು. ಕೆಳಗಡೆ ಬಗ್ಬೇಕು, ಇಲ್ಲಿ ಕೆಳಗಡೆ ಬಗ್ಗು. ಹಾಂ, ನಿಧಾನ, ನೀನು ಮಾಡೋ ಸ್ಪೀಡಿಗೆ ಇದು ಬತ್ತಿ ಎಲ್ಲದು ಹೋಗ್ಬಿಟ್ಟದು. ದೇವ್ರ ಹತ್ರ ಇಟ್ಬಿಡ್ಪ, ಈ ತಟ್ಟೆಗೆ ಇಟ್ಬಿಟ್ಟು ರಾಯರ ಹತ್ರ ಇಟ್ಬಿಡು. ನೀಟಾಗಿ ಗುಡಿಸಿ, ಎಲ್ಲ ಕಸ ಹೋಗಲಿ. ಮತ್ತು ಇನ್ನೊಂದು ಬಕೆಟ್ ತಂದುಬಿಟ್ಟು ಕ್ಲೀನ್ ಮಾಡಿವಂತೆ ಗುಡಿಸ್ತಾ. ಇವಾಗ ಏನು ಮಾಡ್ತೀವಿ ಗೊತ್ತಾಯಿ? ಹಾಂ, ಅಲ್ಲೆಲ್ಲ ಚೆನ್ನಾಗಿ ಉಜ್ಜು, ಸಿಮೆಂಟೆಲ್ಲ ಹೋಗಲಿ, ಟೈಲ್ಸ್ ನೀಟಾಗುತ್ತೆ, ಆಮೇಲೆ ಉಜ್ಜು. ಹಾಂ, ಉಜ್ಜು. ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಅದಕ್ಕಾದ್ರೂ ಉಜ್ಜಬೇಕು ನೀನು. ವೀಡಿಯೋ ಎಲ್ಲರೂ ನೋಡ್ತಾರೆ. ಹಾಂ, ಕಳ್ಳನ ಮಗಂದು ಅದಕ್ಕೆ ಅಂತ ಒಂದಷ್ಟು ನಾಟಕ ಆಡ್ತದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಆಯ್ತು ಹೇಳೋದಲ್ಲ ಇದಾರೆ ಜನ. ಕಳ್ಳನ ಮಗನೇ. ಉಜ್ಜು. ನೋಡಿ ಮಗು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದಲ್ಲ, ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ. ಏನು ನೀನು ಕಸ ಗುಡಿಸಿದ್ರೆ, ನೀರು ಗುಡಿಸಿದ್ರೆ ಆ ದೇಶದಿಂದ ಈ ದೇಶಕ್ಕೆ ಹೋಗುತ್ತೆ, ಈ ದೇಶದಿಂದ ಆ ದೇಶಕ್ಕೆ ಹೋಗುತ್ತೆ. ಹೌದು ಮಹಾಪ್ರಭು. ಮಹಾಪ್ರಭು ಚೆನ್ನಾಗಿ ಗುಡಿಸಿ ಕಸನ, ನೀರನ್ನ. ಮಹಾಪ್ರಭು ಬನ್ನಿ, ಇಲ್ಲಿ ಗುಡಿಸಿ ಬನ್ನಿ, ಇಲ್ಲಿ ಚೆನ್ನಾಗಿ ಓಡಿಸಿ. ಸ್ವಲ್ಪ ಕಾಯಬೇಕಾ? ಎಷ್ಟು ಕಾಯೋದು? ಗೇಟ್ ಮುಂದಕ್ಕೆ ತಳ್ಳು, ಸ್ವಲ್ಪ ಮುಂದಕ್ಕೆ ತಳ್ಬಿಟ್ಟು ಹಿಂದೆ ಎಲ್ಲ ಸರಿ ಗುಡ್ಸ್ಕ. ಹಾಂ, ನೋಡು, ಇಂಥ ಒಳ್ಳೆ ಕೆಲಸ ಮಾಡ್ಬೇಕು ನೀನು. ಮಮ್ಮಿಗೆ ಹೆಲ್ಪ್ ಮಾಡಬೇಕು. ಹಾಂ, ಮಮ್ಮಿಗೆ ಹೆಲ್ಪ್ ಮಾಡಬೇಕು, ಗೊತ್ತಾಯ್ತಾ? ಸಾಕಾಗೋಯ್ತಾ? ಇನ್ನೊಂದು ಬಕೆಟ್ ನೀರು ತರಗೋ. ಇಲ್ಲೆಲ್ಲ ನೀಟ್ ಮಾಡಬೇಕು. ಹೋಗಮ್ಮ, ಮತ್ತೆ ಇವಾಗ ಸಿಮೆಂಟ್ ತೊಳೆದಿಲ್ಲ ಅಂದರೆ ಮತ್ತೆ ಇದಾಗಲ್ಲ. ಯಾಕೆ ಹೇಳು? ನೀಟಾಗಿ ಇವಾಗ ತೊಳಿಬೇಕು. ಹಸಿದ್ರಲ್ಲೇ ಹೋಗೋದು ಅಲ್ಲ, ಹಸಿಗಿದ್ರೆ ಮಾತಾಗ ಹೋಗೋದು. ಮತ್ತೆ ಒಣಕಂಟು ಅಂತ ಹೋಗಲ್ಲ ಸಿಮೆಂಟು. ಅದಕ್ಕೆ ಇವಾಗಲೇ ನೀಟ್ ಮಾಡಮ್ಮ ಅಂತ ಹೇಳೋದು. ಆ್ಯಕ್ಚುಲಿ ಸೂರ್ಯ ಊಟ ಕಾಣಿಸ್ತಾ ಇದೆ ನೋಡಿ. ಇಲ್ಲೊಂದು ಇದು ಏನಿದು ಕೊಕ್ಕರೆ ಬಂದು ಕೂತ್ಕೊಂಡಿದೆ. ಬೆಳಗ್ಗೆಯಿಂದ ಕೂತಿದೆ ಅದು.
ಇದು ಕೂತಿದೆ ನೋಡಿ, ಅದು ಸೂರ್ಯನ ನೇರದಲ್ಲೇ ಕೂತಿದೆ, ಹಂಗೆ ಕಾಣಿಸಲ್ಲ ಜೂಮ್ ಮಾಡಿದ್ರೆ. ಬಟ್ ಹೇಳಬೇಕು ಅಂದರೆ ಇಲ್ಲಿ ಚೆನ್ನಾಗಿದೆ ವೆದರ್ ಅವೆಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಆ್ಯಕ್ಚುಲಿ ಇಲ್ಲಿ ವೆದರ್ ಅನ್ನೋದಕ್ಕಿಂತ ಸೊಳ್ಳೆಗಳ ಕಾಟ ಅಷ್ಟೇ ನೈಟ್ ಹೊತ್ತು. ಅದು ಬಿಟ್ಟರೆ ಇನ್ನು ಇದೆಲ್ಲ ಚೆನ್ನಾಗಿದೆ. ಹಂಗೆ ಅಲ್ಲೇ ಈ ಕಡೆ ಫ್ರೆಶ್ ಆಗಿರುವಂಥ ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ದೀನಿ, ಇನ್ನೂ ಅರಳಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಇದು 7 ಎಲೆ ಮಲ್ಲಿಗೆ ಹೂವು. ಇದು ಬೇರೆ ಕಡೆ ಎಲ್ಲೂ ಸಿಗೋಲ್ಲ. ಬಟ್ ನಾನೊಂದು ಕಡೆ ನೋಡ್ಕೊಂಡಿದ್ದೀನಿ, ಅಲ್ಲಿ ಹೋಗಿ ತೊಗೊಂಡು ಬರ್ತೀನಿ ಇದನ್ನು. ಬಟ್ ನಾನು ಯಾವತ್ತು ಪೂಜೆ ಮಾಡ್ತೀನಿ ಆವತ್ತು ಮಾತ್ರ ತಗೊಂಡು ಬರಬೇಕು ಅಂತ ಫಿಕ್ಸ್ ಆಗಿದ್ದೀನಿ ನಾನು. ಯಾಕಂದರೆ ಈ ಮಲ್ಲಿಗೆ ಹೂವು ಒಂಥರ ಇದನ್ನ ಹಾಕಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ನೋಡಿ. ಈ ಮಲ್ಲಿಗೆ ಹೂದು ಸ್ಮೆಲ್ಲೇ ಒಂಥರ ಮನುಷ್ಯನ ಮನಸ್ಥಿತಿನೇ ಚೇಂಜ್ ಮಾಡುತ್ತೆ. ಕೆಲವೊಂದು ಪರಿಸರ ಅದರಲ್ಲಿ ಗಿಡ ಮರಗಳು ನೋಡೋದಾಗಿರ್ಬೋದು, ಹೂಗಳನ್ನ ಸ್ಮೆಲ್ ಮಾಡೋದಾಗಿರ್ಬೋದು. ಸೊ ಇದು ಒಂಥರ ಇದು ಮನುಷ್ಯನಿಗೊಂದು ಆರೋಗ್ಯಕರವಾದ ಒಂದು ವೈಬ್ಸು. ಸೊ ಅದರಲ್ಲಿ ಇದು ಒಂದು. ಬಟ್ ನನಗಂತೂ ಈ ಮಲ್ಲಿಗೆ ಹೂವು ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ. ಮಲ್ಲೆ ಹೂವು ಸ್ಮೆಲ್ಲು ಅದು ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಹೂವುಗಳದ್ದೇ ಸ್ಮೆಲ್ಲೇ ಒಂಥರ ಇರುತ್ತೆ. ಅದನ್ನ ಒಂಥರ ಆ ಸ್ಮೆಲ್ ಮಾಡ್ತಾಯಿದ್ರೆ ನಾವು ಬೇರೆ ಲೋಕಕ್ಕೆ ಕಳೆದೋಗ್ತೀವಿ. ಆ ಥರದ್ರಲ್ಲಿ ಸುಗಂಧರಾಜನೂ ಒಂಥರ ಅದೊಂಥರ ಸ್ಮೆಲ್ ಸಖತ್ತಾಗಿರುತ್ತೆ ಅದು. ಬಟ್ ಇವತ್ತು ಹೂವು ತಗೊಂಡು ಬಂದೆ ಪೂಜೆ ಮಾಡೋಣ ಅಂತ. ಅದರಲ್ಲೂ ರಾಯರನ್ನ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ದಿನಗಳಿಂದ ಒಂದು ಆಸೆ ಇಟ್ಕೊಂಡಿದ್ದೆ. ರಾಯರಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟು ಒಂದು ದೇವ್ರ ಕೋಣೆ ಥರ ಮಾಡಬೇಕು ನಾನು, ತರಬೇಕು ಅಂತ ಹೇಳ್ಬಿಟ್ಟು ವುಡ್ಡಲ್ಲಿ. ಸೊ ಇವತ್ತು ಅದನ್ನು ತೊಗೊಂಡು ಬಂದಿದ್ದೀನಿ ಹೊಸದು. ತುಂಬ ದಿನಗಳ ಆಸೆ ನೆರವೇರ್ತು ಅಂತ ಹೇಳ್ಬೋದು. ಯಾಕಂದರೆ ದೇವ್ರಿಗೆ ಅಂತ ಒಂದು ಸಪ್ರೇಟು ನಾನು ವುಡ್ಡಲ್ಲಿ ಮಾಡಿರುವಂಥ ದೇವ್ರ ಮನೆ ತಗೊಂಡು ಬಂದಿದ್ದೀನಿ. ತುಂಬ ದಿನಗಳ ಆಸೆ ಅನ್ನೋದಕ್ಕಿಂತ ತುಂಬ ವರ್ಷಗಳ ಆಸೆ. ಯಾಕಂದರೆ ಇವಾಗ ನಾವು ನಾನ್ ವೆಜ್ ಎಲ್ಲ ತಿಂತೀವಿ. ಆವಾಗ ನಾನ್ ವೆಜ್ ತಿನ್ನೋವಾಗ ಓಪನ್ ರಾಯರನ್ನ ನೋಡೋವಾಗ ಒಂಥರ ಅನಿಸ್ತಾಯಿತ್ತು ನನಗೆ, ರಾಯರ ಮುಂದೆನೇ ಓಡಾಡ್ತೀವಿ ನಾನ್ ವೆಜ್ಜಲ್ಲಿ ಇಟ್ಕೊಂಡು ಅಂತ. ಸೊ ಒಂದು ಕಡೆ ಏನು ಮಾಡೋಕ್ಕಾಗಲ್ಲ, ಹುಡ್ತಾ ಬೆಳೀತಾ ನಾವು ನಾನ್ ವೆಜ್ ತಿಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ವಿ. ಇವಾಗ ಸಡನ್ಲಿ ಬಿಡೋಕ್ಕಾಗಲ್ಲ ಅದನ್ನೆಲ್ಲ. ಬಟ್ ಗುರುವಾರ ಮಾತ್ರ ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ. ನಾನ್ ವೆಜ್ ಮನೇಲೂ ಕೂಡ ಇಡಲ್ಲ. ಸೊ ಇವಾಗ ಸಪ್ರೇಟು ದೇವ್ರದ್ದೊಂದು ಕೋಣೆ ತಂದಿರೋದ್ರಿಂದ ತುಂಬ ಅನುಕೂಲ ಆಯಿತು. ಯಾಕೆ ಅಂದರೆ ದೇವ್ರ ಪೂಜೆ ಮಾಡಾದ್ಮೇಲೆ ಅದನ್ನು ಕ್ಲೋಸ್ ಮಾಡ್ಬೋದು ಯಾವಾಗಾದರೂ, ಈ ಮುಟ್ಟಾಗಿರೋ ದಿನಗಳಲ್ಲಿ ಅಂಥ ಟೈಮಲ್ಲೆಲ್ಲ ದೇವ್ರನ್ನ ನೋಡದೇ ಇರೋ ಥರ ಇರ್ಬೋದಲ್ವ ಅಂತ ಒಂದು ಇದೆ. ಬಟ್ ತುಂಬ ವರ್ಷಗಳ ಆಸೆ ಇವತ್ತು ಈಡೇರಿತು. ಬಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಬಟ್ ವುಡ್ ಹೇಗಿದೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ಒಂದು ತೊಗೊಂಡು ಬಂದಿದ್ದೀನಿ. ರಾಯನ ಫಸ್ಟ್ ಟೈಮ್ ಪೂಜೆ ಮಾಡ್ತಾಯಿದ್ದೀನಿ. ಖುಷಿ ಆಗ್ತಿದೆ ನನಗೆ ನಿಜವಾಗ್ಲೂ. ಅದರಲ್ಲೂ ಮಲ್ಲಿಗೆ ಹೂವನ್ನ ಇವಾಗ ಫ್ರೆಶ್ಶಾಗಿ ಕಟ್ಟಿ ಇವಾಗ ಪೂಜೆ ಮಾಡ್ತಿರೋವಂಥದ್ದು. ಈ ಮಲ್ಲಿಗೆ ಹೂವು ನೋಡಿ ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ತುಂಬ ಖುಷಿಯಾಗುತ್ತಪ್ಪ ಇದನ್ನು ನೋಡೋವಾಗ. ನಿಜವಾದ ಗೆಲುವು ಯಾವುದು ಗೊತ್ತಾ? ಇರುತ್ತೆ ಯಾವತ್ತು ರಾಯರ ಮುಂದೆ ಕೂತಿಲ್ಲ ಕಣವನು. ನೋಡಿ ರಾಯರ್ ದೇವ್ರು ಇಲ್ಲೇ ಇದೆ, ಅದ್ರ ಮುಂದೆನೇ ಮಲ್ಕೊಂಡವ್ನು ಬಂದು. ಅದೇನೋ ಅವಾಗ ಕಾಲೆತ್ಕೊಂಡು ಏನೇನು ಮಾಡ್ತಿದ್ನಲ್ಲ, ಏನು ಮಾಡ್ತಿದ್ದ ಗೊತ್ತಿಲ್ಲ, ಹಿಂಗೆ ಕುತ್ಕೊಂಡಿದ್ದೆ ಹಿಂಗೆ. ಅದಕ್ಕೆ ವಿಡಿಯೋ ಶೂಟ್ ಮಾಡು ಅಂತ ಹೇಳಿದ್ದು. ಹೌದು ನೋಡು, ಯಾವತ್ತೇನು ಮಾಡಿಲ್ಲ ಅವನು. ರಾಯರ ಮುಂದೆ ಕೂತ್ಕೊಂಡು ಏನೋ ಬೇಡ್ಕತ್ತವನೇ. ಹೌದಾ, ಕರೆಕ್ಟಾಗಿ ನೇರ ಕೂತ್ಕೊಂಡು ಏನೋ ಕೇಳ್ಕೊತಾ ಇದ್ದ. ಗುಂಡು ಬೈಲಿ, ಗುಂಡು ಯಾರಪ್ಪ ಅದು? ಯಾರು ನೋಡು, ನೋಡು ನೋಡಮ್ಮ, ಯಾರು
ಹೋಗು ರಾಯ ಹತ್ರ ಬೇಡ್ಕೊತಾ ಇದ್ದ. ಏನು ಕೇಳ್ಕೊಂಡೆ? ರಾಯರ ಹತ್ರ ಏನೋ ಕೇಳ್ಕೊಂಡಪ್ಪ. ಗುಣಮ್ಮ ಏನು ಕೇಳ್ಕೊಂಡೆ ರಾಯರ ಹತ್ರ? ಹಾಂ, ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಂಡ? ಹಾಂ, ಮಮ್ಮಿಗೆ ಒಳ್ಳೇದು ನೋಡು ಅಂತ ಕೇಳ್ಕೊಂಡ? ಏನು ಕೇಳ್ಕೊಂಡೆ? ಏನೋ ನಮಸ್ಕಾರ ಮಾಡ್ಬಿಟ್ಟು ಕೇಳ್ಕೊತಾ ಇದ್ದಾನ. ನನಗೆ ಆಶ್ಚರ್ಯ ಆಗ್ಬಿಡ್ತು, ಏನೋ ಕೇಳ್ಕೊತವನೆ ಅಂತ. ಅದೇನೋ ಬಿಗ್ಲಿಕ್ಕೆ ಬರೋ ಥರನೇ ಕೇಳಿಸ್ತು. ಅದು ಏನು ಅಂತಾನೆ ಅರ್ಥ ಆಗ್ತಿಲ್ಲಪ್ಪ. ಏನಮ್ಮ ರಾಯರ ಹತ್ರ ಕೇಳ್ಕೊತಾ ಇದೆಯಾ? ಹಾಂ, ರಾಯರ್ ನಮಸ್ಕಾರ ಮಾಡು. ಏನಾಯ್ತು? ಏನಿಲ್ಲ, ಸುಮ್ಮನೆ ಎತ್ಕೊಬೇಡ. ಎದ್ರ ಪುಕ್ಕ ನನ್ನ ಮಗನೇ. ಗುಂಡು ಎದ್ಕೋಬಾರ್ದು ಗುಂಡು. ಸುಮ್ಮನೆ ಇರಮ್ಮ. ಏನಮ್ಮ ರೂಮಲ್ಲಿ ಯಾಕೆ ಎದ್ಕೊಂಡು ಬಂದೆ? ಬಾ, ಲೈಟ್ ಮಾಡಿಲ್ಲ ಅಷ್ಟೇ, ಅದಕ್ಕೆ ಎದ್ಕೊಂಡಿದ್ದೇನೆ. ಸುಮ್ಮನೆ ಇರ, ಕೂಚ ಅಂತ ಕೂಚ ಕೂಚ. ಸುಮ್ಮನೆ ಕುತ್ಕೋಬೇಕು, ನಾವಿಲ್ಲೇ ಈಗ. ಸುಮ್ಮನೆ ಓಯ್ ಮುಚ್ಚ ಬಾಯಿ, ಸುಮ್ಮನೆ ಇರ. ಸುಮ್ಮನೆ ಇರಬಹುದು. ಸುಮ್ಮನೆ ಇರ್ಕೊಂಡು ಆ್ಯಕ್ಚುಲಿ ಹೊಸ ಮನೆಯಲ್ಲಿ ಪಾತ್ರೆ ತೊಳಿತಾ ಇರೋದು. ಸೊ ಇಲ್ಲಿ ಈ ಥರನೇ ಇದೆ. ಅಲ್ಲಿ ಒಂಥರ ಇತ್ತು, ಬಟ್ ಇಲ್ಲಿ ಇನ್ನೊಂಥರ ಇದೆ. ಸಿಂಕು ಚಿಕ್ಕದು, ಬಟ್ ಜಾಸ್ತಿ ಪಾತ್ರೆ ಹಾಕೋಕ್ಕಾಗಲ್ಲ. ಅಲ್ಲಲ್ಲಿ ತೊಳ್ಕೊಬೇಕು ಪಾತ್ರೆ. ಆ್ಯಕ್ಚುಲಿ ಸಿಂಕು ಚಿಕ್ಕದು, ಬಟ್ ಚಿಕ್ಕ ಸಿಂಕಲ್ಲೇ ಹೆಂಗೋ ಮ್ಯಾನೇಜ್ ಮಾಡಬೇಕಷ್ಟೇ. ಇನ್ನು ಆ್ಯಕ್ಚುಲಿ ಇನ್ನೂ ಸರಿಯಾಗಿ ತೊಳೆದಿಲ್ಲ, ಆ್ಯಸಿಡೆಲ್ಲ ಹಾಕಬೇಕು. ಮೊದಲಿದ್ದವ್ರು ಯಾರೋ ಸಖತ್ತು ಗಲೀಜು ಮಾಡಿ ಹೋಗ್ಬಿಟ್ಟಿದ್ದಾರೆ. ಬಟ್ ಏನು ಮಾಡೋದು, ಇನ್ನೂ ತೊಳ್ಕೊಳಕ್ಕಾಗಿಲ್ಲ ನನಗೆ. ಅಡುಗೆ ಮನೆಗೆ ಸ್ವಲ್ಪ ಕಷ್ಟ, ಯಾಕಂದರೆ ಅಡುಗೆ ಮನೇಲಿ ಹೆಂಗಸ್ರಿದ್ರೆ ಮಾಡೋಕ್ಕಾಗೋದು. ಆಲ್ಮೋಸ್ಟ್ ರೂಮ್ಗಳು ಈ ಥರ ಯಾವ್ದಾದ್ರು ಶಿಫ್ಟ್ ಮಾಡಿಕೊಡಿ ಸಾಮಾನುಗಳಂದ್ರೆ ಜೋಡಿಸ್ಕೊಟ್ಟು ಹೋಗ್ಬಿಡ್ತಾರೆ. ಈ ಅಡುಗೆ ಮನೆದಂತೂ ಸಾಮ್ರಾಜ್ಯ ಇದು. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಇದೆಲ್ಲ ಕಷ್ಟಗಳು ಕಣಪ್ಪ. ಈ ಸಿಂಕ್ ಹತ್ರ ಎಲ್ಲ ಗೋಡೆ ಎಲ್ಲ ಗಲೀಜಾಗಿದೆ, ಪೂರ್ತಿ ಅಡುಗೆ ಮನೆ ಗೋಡೆ ಎಲ್ಲ ಗಲೀಜಾಗೈತೆ. ಸೊ ಒಂದಿನ ಇದನ್ನೆಲ್ಲ ಸೀಟಿಗೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಆ್ಯಸಿಡ್ ಹಾಕಿ ಇದನ್ನೆಲ್ಲ ನೀಟ್ ಮಾಡಬೇಕು. ಬಟ್ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು. ನನಗೆ ಬೇರೆ ಎಡ್ಕಲ್ಲ, ಬೇರೆ ಮುಂದೆಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಸೊ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿ ಮಾಡಬೇಕು ನಾನು. ಬಟ್ ಇವತ್ತಿಂದು ಅಡುಗೆ ಮುಗೀತು, ಊಟನೂ ಮುಗೀತು. ಅಯ್ಯೋ, ಇದು ಯಾಕೋ ನೀರು ಬರ್ತಾಯಿತ್ತಲ್ಲ ಈ ಸಿಂಕ್ ಕಡೆಯಿಂದ. ಪಾತ್ರೆ ತೊಳೆದಾದ್ಮೇಲೆ ಇದು ಸೋರಿರೋ ನೀರು ಅನಿಸುತ್ತೆ. ಪೂರ್ವಿ ಬರುವಾಗ ಇದನ್ನ ಆಫ್ ಮಾಡಿಬಿಟ್ಟು ಬಾ. ಒಂದಷ್ಟು ಜನ ಕೇಳ್ತಾ ಇದ್ದೀರಾ ಮನೇಲಿ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಬಿಸಾಕ್ಬಿಡಿ ಅಂತ. ಆ್ಯಕ್ಚುಲಿ ಅನ್ವಾಂಟೆಡ್ ಥಿಂಗ್ಸ್ ಅಂತ ಏನೂ ಇಲ್ಲ. ಕೆಲವೊಂದು ಟೆರಾಕೋಟ್ ಐಟಮ್ಸು ಏನೋ ಬೇರೆ ಬೇರೆದು ಬಾಕ್ಸಸ್ ಎಲ್ಲ ಇತ್ತು, ಕೆಲವೊಂದು ಬಿಸಾಕ್ಬಿಟ್ಟೆ. ಇನ್ನು ಮಿಕ್ಕಿರೋ ಐಟಮ್ಸ್ ಬಂದ್ರೂ ಟೆರಾಕೋಟ್ ಐಟಮ್ಸೇ ಒಂದು ರೂಮ್ ಫುಲ್ ಇದೆ. ಸೊ ವಿಡಿಯೋ ಹೋಮ್ ಟೂರಲ್ಲಿ ತೋರಿಸ್ತೀನಿ ನಾನು. ಆ್ಯಕ್ಚುಲಿ ಆ ವಸ್ತುಗಳೆಲ್ಲ ಬೇಕೇ ಬೇಕು, ಯಾಕಂದರೆ ವರ್ಕಿಂಗ್ಗೆ ಒಂದು ವಸ್ತು ಇಲ್ಲಾಂದರೂ ಆಗೋಲ್ಲ. ಅದರಲ್ಲೂ ಈ ಟೆರಾಕೋಟ್ ಐಟಮ್ಸ್ ಇದ್ದಾವಲ್ಲ, ಒಂದು ಎರಡಲ್ಲ, ಮೋಲ್ಡ್ಸಿಂದ ಹಿಡಿದು ಟೂಲ್ಸಿಂದ ಹಿಡಿದು ಇನ್ನು ಮಿಕ್ಕಿರೋ ಐಟಮ್ಸ್ಗಳೆಲ್ಲ ಅಷ್ಟು ಇಷ್ಟಿಲ್ಲ. ಸೊ ಅಷ್ಟು ಐಟಮ್ಸ್ ನನ್ನ ಹತ್ರ ಇವಾಗಿದ್ದಾವೆ. ಸೊ ಹಂಗಾಗಿ ಅದು ವರ್ಕಿಂಗ್ ಬೇಕೇ ಬೇಕು. ಹಂಗಿರೋವಾಗ ನಾವು ವಸ್ತುಗಳನ್ನ ಬಿಸಾಕೋಕ್ಕೆ ಬರೋಲ್ಲ. ಸೊ ಅದಕ್ಕೆ ಆ ವಸ್ತು ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದು. ಈ ಒಂದು ರೂಮಲ್ಲಿ ನನ್ನ ವಸ್ತುಗಳ್ನ ಇಟ್ಕೊಂಡಿದ್ದೀನಿ, ಆ ಒಂದು ರೂಮಲ್ಲಿ ಟೆರಾಕೋಟ್ ಐಟಮ್ಸ್ ಇಟ್ಟಿದ್ದೀನಿ. ಯಾಕಂದರೆ ನಾನು ಈ ಕೆಲಸ ಮಾಡೋ ಟೈಮಲ್ಲಿ, ಅಂದರೆ ಬೆಡ್ಡಲ್ಲಿರೋ ಟೈಮಲ್ಲಿ ಆ ಕೆಲಸಗಳನ್ನ ಮಾಡೋದಕ್ಕೆ ಈ ರೂಮಲ್ಲಿ ಇಡ್ಸಲ್ಲ ವಸ್ತುಗಳು. ಹಂಗಾಗಿ ಅದನ್ನು ಬೇರೆ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಗಾಳಿ ಬೆಳಕು ಕೂಡ ಚೆನ್ನಾಗಿದೆ, ಹಾಗಾಗಿ ಎಲ್ಲ ವರ್ಕು ಕೆಲಸಗಳನ್ನ ಅಲ್ಲೇ ಮಾಡೋಣ ಅಂತ ಹೇಳಿ ಫಿಕ್ಸ್ ಆಗಿದ್ದೀನಿ. ಸೊ ಹಿಂಗಿದೆ ಕೆಲಸ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇವಾಗಂತೂ ತುಂಬ ಸುಸ್ತಾಗಿದೆ. ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್. ಈ ಹೊಸ ಮನೇಲಿ ಗುಡ್ ನೈಟ್ ಹೇಳ್ತಿರೋ ಫಸ್ಟ್ ಡೇ ಇವತ್ತು. ಬಾಯ್ ಬಾಯ್. ಸೊ ನಾನು ವೀಡಿಯೋನ ಟರ್ನ್ ಮಾಡ್ತೀನಿ ಹಂಗೆ. ಸೊ ನೋಡಿ, ಆ್ಯಕ್ಚುಲಿ ಇಲ್ಲಿ ಟವಲ್ ಹಾಕೊಂಡಿದ್ದೀನಿ ಫುಲ್ಲು. ಸೊ ಇದು ರೂಮು. ಇಲ್ಲೊಂದಷ್ಟು ಐಟಮ್ ಇದೆ, ಯಾವುದೂ ಜೋಡ್ಸೋಕ್ಕಾಗಿಲ್ಲಪ್ಪ, ಸಾಕಾಗ್ಬಿಟ್ಟಿದೆ ನನಗೆ. ಅಲ್ಲಿ ನೋಡಿ ಗುಡ್ಡೆ ಹೆಂಗಿದೆ, ಇಲ್ಲಿಂದ ಅಲ್ಲಿವರೆಗೂ ಗುಡ್ಡೆ. ಸೊ ಆ ಗುಡ್ಡೆನೆಲ್ಲ ನಾನು ಅದು ಯಾವಾಗ ಕ್ಲೀನ್ ಮಾಡಿದಿರೋ ದೇವ್ರಿಗೆ ಗೊತ್ತು. ಸೊ ಇಲ್ಲಿ ಮನೆಗೆ ಏನು ಫೆಸಿಲಿಟಿ ಸರಿಗಿಲ್ಲಪ್ಪ, ಬೇಜಾರಾಗ್ತಿದೆ ನೋಡಿ. ಅದು ಕರ್ಟನ್ದೊಂದು ಕಡ್ಡಿನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹಂಗೆ ಕರ್ಟನ್ನೇ ತಗೊಂಡಿರೋದು, ಯಾಕಂದರೆ ಪೂರ್ತಿ ಓವರ್ ವ್ಯೂ ಎಲ್ಲ ಕಾಣಿಸುತ್ತೆ ಒಳಗಡೆ. ಹಾಗಾಗಿ ಅಲ್ಲಿ ಒಂದು ಕರ್ಟನ್, ಇಲ್ಲಿ ಒಂದು ಕರ್ಟನ್, ಸುಮ್ಮನೆ ಹಂಗೆ ಎತ್ತಕ್ಕಿರೋದು. ಸೊ ಎಮರ್ಜೆನ್ಸಿಗೆ ಏನು ಮಾಡೋದು, ನಮ್ಮ ಕೈಯಲ್ಲಿ ಎಟ್ಕಲ್ಲ ಮಾಡಲ್ಲ, ಪೂರ್ವ ಕೈಲೆಲ್ಲ ಮಾಡಿಸ್ಬೇಕು ಕೆಲವೊಂದು ವಸ್ತುಗಳನ್ನ. ಸೊ ಇಲ್ಲಿ ಫ್ಯಾನ್ ಕೂಡ ಇನ್ನೂ ಫಿಟ್ ಮಾಡಿಲ್ಲ ನೋಡಿ, ಫ್ಯಾನ್ ಖಾಲಿ ಇದೆ.
ಸೊ ಅದಕ್ಕೆ ಟೇಬಲ್ ಫ್ಯಾನಲ್ಲಿ ಹೆಂಗೋ ಜೀವನ ಮಾಡ್ತಾಯಿದ್ದೀವಿ. ಯಾಕಂದರೆ ಇಲ್ಲಿ ಗೀಝರ್ದೊಂದು ಪಾಯಿಂಟ್ ಮಾಡಿಸ್ಬೇಕು. ಸಿಕ್ಕಾಪಟ್ಟೆ ಇಲ್ಲಿ ಖರ್ಚು ವೆಚ್ಚಗಳು ಸಿಕ್ಕಾಪಟ್ಟೆ ಆಗ್ತಿದ್ದಾವೆ ನನಗೆ. ಯಾಕಂದರೆ ಈ ಮನೆ ಆ ಓನರ್ ಅಷ್ಟೇನೋ ಇದಾಗಿ ಕೇರ್ಫುಲ್ಲಾಗಿ ನೋಡ್ಕೊಂಡಿಲ್ಲ ಇಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ, ನಿಧಾನವಾಗಿ ಉತ್ತರಿಸ್ತೀನಿ ನಾನು ಅದಕ್ಕೆ. ಕೆಲವೊಂದು ಕಾಮನ್ ಕ್ವಶನ್ಸು ಅದರಲ್ಲಿ ಮನೆ ಅಕ್ಕಪಕ್ಕ ಜಾಸ್ತಿ ಮನೆಗಳಿಲ್ಲ ಅಂತ, ಅದು ಬಿಟ್ಟು ಬಾಡಿಗೆ ಎಷ್ಟು, ಅಡ್ವಾನ್ಸ್ ಎಷ್ಟು ಅಂತ, ಇದಕ್ಕೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ ನಿಮಗೆ.